ಡಿಕೆ ಶಿವಕುಮಾರ್ ಪಟ್ಟಾಭಿಷೇಕಕ್ಕೆ ಭರದಿಂದ ಸಿದ್ಧತೆ ನಡೀತಾ ಇರೋ ಬಗ್ಗೆ ಈ ಸುದ್ದಿ ನೋಡ್ತಾ ಹೋಗೋಣ. ನೂತನ ಮುಖ್ಯಮಂತ್ರಿಯಾಗಿ ಡಿಕೆ ಶಿವಕುಮಾರ್ ಅವರ ಪ್ರಮಾಣ ವಚನಕ್ಕೆ ಫ್ಲೆಕ್ಸ್, ಬ್ಯಾನರ್, ಹೋರ್ಡಿಂಗ್ಸ್ ಎಲ್ಲ ಕೂಡ ರಾರಾಜಿಸುತ್ತವೆ. ವಿಧಾನಸೌಧದ ಮುಂದೆ ಪ್ರಮಾಣ ವಚನಕ್ಕೆ ತಯಾರಿ ನಡೀತಾ ಇದೆ ಅನ್ನುವ ಮಾಹಿತಿ ಈಗಾಗಲೇ ನಿಮಗೆ ಸಿಕ್ಕಿದೆ. ವಿಧಾನಸೌಧದ ಮೆಟ್ಟಿಲುಗಳ ಮೇಲೆ ನಾಯಕರ ಫ್ಲೆಕ್ಸ್ ಹಾಕುವಂಥ ಕೆಲಸ ಕೂಡ ನಡೀತಾ ಇದೆ. ಮೆಟ್ಟಿಲುಗಳ ಮೇಲೆ ಪ್ರಮಾಣ ವಚನ, ವಿಧಾನಸೌಧದ ಸುತ್ತಮುತ್ತ ಇಲ್ಲಿ ಕಟೌಟ್ಸ್ಗಳನ್ನು, ಫ್ಲೆಕ್ಸ್ಗಳನ್ನು ಅಳವಡಿಕೆ ಮಾಡ್ತಾ ಇದ್ದಾರೆ ನಾಯಕರು, ಅಭಿಮಾನಿಗಳು. ಡಿ ಕೆ ಶಿವಕುಮಾರ್ ಪಟ್ಟಾಭಿಷೇಕಕ್ಕೆ ಭರದಿಂದ ಸಿದ್ಧತೆ. ಯಾವುದೇ ಒಬ್ಬ ನಾಯಕ ಆಗಬೇಕು ಅಂತ ಹೇಳಿದರು ಬೆಂಬಲಿಗರು, ಅದನ್ನು ನೀವು ಹಿಂಬಾಲ ಫಾಲೋವರ್ಸ್ ಅಂತ ಕರೆಯೋದಕ್ಕಿಂತ ಹೆಚ್ಚಾಗಿ ಅವರು ಕೂಡ ನಾಯಕರೇ ಅಲ್ವೇ, ಒಂದು ಅಭಿಮಾನ. ಹಂಗಿದ್ದಾಗಲೇ ಒಬ್ಬ ಮುಖ್ಯ ನಾಯಕ ಆಗಲಿಕ್ಕೆ ಸಾಧ್ಯ ಆಗೋದು. ಹಾಗಾಗಿ ಎವ್ರಿಥಿಂಗ್ ಈಸ್ ಇಂಪಾರ್ಟೆಂಟ್ ಆ್ಯಂಡ್ ಎವ್ರಿಥಿಂಗ್ ಈಸ್ ಓಕೆ. ಶಕ್ತಿಸೌಧ, ವಿಧಾನಸೌಧ, ಸರ್ಕಾರಿ ಕೆಲಸ, ದೇವರ ಕೆಲಸ ಅಂತ ಬರವಣಿಗೆ ಇರುವಂಥ ಆ ದೇವಸ್ಥಾನ, ಅದು ಪ್ರಜಾಪ್ರಭುತ್ವದ ದೇಗುಲ. ಆ ದೇಗುಲದ ಮೆಟ್ಟಿಲುಗಳ ಮೇಲೆ ಪ್ರಮಾಣ ವಚನ ಸ್ವೀಕಾರ ಸಮಾರಂಭ ನಿಜಕ್ಕೂ ಭರದಿಂದ ಸಾಗತ್ತೆ. ಈಗ ಒಂದು ಜವಾಬ್ದಾರಿ, ಅದರ ಜೊತೆಗೆ ಒಂದು ಸಂಭ್ರಮ, ಎರಡನ್ನೂ ಬ್ಯಾಲೆನ್ಸ್ಡಾಗಿ ನೋಡ್ಕೊಳ್ಬೇಕಾಗತ್ತೆ. ಹೌದು, ನನ್ನ ಸಂಕಲ್ಪ ಈಡೇರ್ತು ಅಂತ ಹೇಳಿ ಹಿರಿ ಹಿಗ್ಗೋ ಹಾಗಿಲ್ಲ. ಯಾಕಂತ ಹೇಳಿದ್ರೆ ಬಿ ರೆಸ್ಪಾನ್ಸಿಬಲ್, ಬಿ ಕೇರ್ಫುಲ್ ಅನ್ನುವ ಒಂದು ಸಜೆಷನ್ ಕೂಡ ಇರುತ್ತೆ. ಹೌದಾ? ಓಕೆ, ಎಲ್ಲವನ್ನು ಹೇಗೆ ಬ್ಯಾಲೆನ್ಸ್ಡಾಗಿ ಮಾಡ್ಕೊಂಡು ಹೋಗ್ತಾರೆ ಅನ್ನೋದು ಕೂಡ ಬಹಳ ಕುತೂಹಲ ಮೂಡಿದೆ. ಎಸ್, ಇದೇ ವಿಚಾರಕ್ಕೆ ಸಂಬಂಧಪಟ್ಟಾಗೆ ಈ ಭರದ ಸಿದ್ಧತೆ ಅಂತ ಏನು ಹೇಳಿದ್ವಲ್ಲ, ಆ ಸಿದ್ಧತೆ ಅಕ್ಷರಶಃ ಹೇಗಿದೆ ಅನ್ನೋದನ್ನು ನನ್ನ ಕಲೀಗ್, ನಮ್ಮ ಕರೆಸ್ಪಾಂಡೆಂಟ್ ಅರುಣ್ ತೋರಿಸಿದ್ದಾರೆ. ಒಂದು ವಾಕ್ಥ್ರೂ ಕೂಡ ನಡೆಸ್ತಿದ್ದಾರೆ. ಬನ್ನಿ ನೋಡೋಣ. ಏನಿದೆ ಗ್ರ್ಯಾಂಡ್ ಸ್ಟೆಪ್ಸ್ ಏನಿದೆ, ಸೊ ಅಲ್ಲಿ ಅವರು ಪ್ರಮಾಣ ವಚನ ಸ್ವೀಕಾರ ಮಾಡ್ತಾರೆ. ಸೊ ಇದಕ್ಕಾಗಿ ಸಾಕಷ್ಟು ಸಿದ್ಧತೆಗಳನ್ನು ಸಹ ಈಗಲಿಂದನೇ ಸಹ ಮಾಡ್ಕೊತಾ ಇರುವಂತದ್ದು. ಅಂದ್ರೆ ಇಲ್ಲಿ ಬ್ಯಾನರ್ ಗಳನ್ನ ಕಟ್ಟೋದಕ್ಕೆ ಏನು ಎಲ್ಲ ರೀತಿಯ ಸಿದ್ಧತೆಗಳನ್ನ ಸಹ ಮಾಡ್ಕೊಂಡಿರುವಂತದ್ದು. ಇದೀಗ ಏನು ಇಲ್ಲಿ ಮರಗಳನ್ನ ಸಹ ಕಟ್ಟಿರುವಂತದ್ದು. ಅಂದ್ರೆ ಸಂಜೆ ಮೇಲೆ ಇಲ್ಲಿ ಬ್ಯಾನರ್ ಗಳನ್ನ ಕಟ್ತಾರೆ. ಅಂದ್ರೆ ನೂತನ ಏನು ಮುಖ್ಯಮಂತ್ರಿಗಳಾದಂತಹ ಶಿವಕುಮಾರ್ ಅವರಿಗೆ ಏನು ಅಭಿನಂದನೆ ಸಲ್ಲಿಸಕ್ಕೆ ಅವರ ಅಭಿಮಾನಿಗಳು ಸಹ ಒಂದು ಸಿದ್ಧತೆಯನ್ನ ಮಾಡ್ಕೊಂಡಿದ್ರು. ಆ ನಿಟ್ಟಿನಲ್ಲಿ ಇಲ್ಲಿ ವಿಧಾನಸೌಧ ಮುಂಭಾಗ ಏನಿರುತ್ತೆ, ಇಲ್ಲಿ ಮರಗಳನ್ನ ಕಟ್ಟಿದ್ದಾರೆ. ಯಾಕಂದ್ರೆ ಬ್ಯಾನರ್ ಗಳನ್ನ ಕಟ್ಟಬೇಕಂದ್ರೆ ಮರಗಳು ಸಹ ಬೇಕಾಗುತ್ತೆ. ಸೊ ಆ ನಿಟ್ಟಿನಲ್ಲಿ ಈಗ ಮರಗಳನ್ನ ಸಹ ಕಟ್ತಾ ಇರುವಂತದ್ದು. ಯಾಕಂದ್ರೆ ಸೋಮವಾರ ಸಂಜೆ ಒಂದು ಗೋಧೂಳಿ ಮುಹೂರ್ತದಲ್ಲಿ ಏನು ಡಿ ಕೆ ಶಿವಕುಮಾರ್ ಅವರು ಪಟ್ಟಾಭಿಷೇಕವನ್ನ ಅಲಂಕರಿಸ್ತಾರೆ. ಅಂದ್ರೆ ರಾಜ್ಯದ ಮುಖ್ಯಮಂತ್ರಿಯಾಗಿ ಏನು ಪ್ರಮಾಣ ವಚನವನ್ನ ಸ್ವೀಕಾರ ಮಾಡ್ತಾರೆ. ಸೊ ಅದಕ್ಕಾಗಿ ಎಲ್ಲ ರೀತಿಯ ಸಿದ್ಧತೆಗಳನ್ನ ಸಹ ಇದೀಗ ಮಾಡ್ಕೊಂತಾ ಇರುವಂತದ್ದು. ಇದೀಗ ಇಲ್ಲಿ ಎಲ್ಲ ರೀತಿಯ ಒಂದು ಏನು ಮರಗಳನ್ನ ಕಟ್ಟುವಂತ ಕೆಲಸ ಮಾಡ್ತಾರೆ. ವಿಧಾನಸೌಧದ ಮುಂಭಾಗ ಏನಿರುತ್ತೆ, ಆ ಮುಂಭಾಗ ಇಲ್ಲಿ ಏನು ಗ್ರ್ಯಾಂಡ್ ಸ್ಟೆಪ್ಸ್ ಮೇಲೆ ಅವರು ಪ್ರಮಾಣ ವಚನವನ್ನ ಸ್ವೀಕಾರ ಮಾಡ್ತಾರೆ. ಯಾಕಂದ್ರೆ ಸೋಮವಾರ ಸಂಜೆ ಏನು ಒಂದು ಕಾಲದಲ್ಲಿ ಒಂದು ಗೋಧೂಳಿ ಇದರಲ್ಲಿ ಅವರು ಪ್ರಮಾಣ ವಚನ ಸ್ವೀಕಾರ ಮಾಡ್ತಾರೆ. ಈಗಾಗಲೇ ಇಲ್ಲಿ ವಿಧಾನಸೌಧ ಮುಂಭಾಗನೂ ಸಹ ಎಲ್ಲ ರೀತಿಯಾದಂತಹ ಒಂದು ಸಿದ್ಧತೆಗಳನ್ನ ಮಾಡ್ಕೊಂತಾ ಇರುವಂತದ್ದು. ಯಾಕಂದ್ರೆ ಇಲ್ಲಿ ಮರಗಳನ್ನ ಕಟ್ತಾ ಇರುವಂತದ್ದು. ಮತ್ತೆ ಆ ಗ್ರ್ಯಾಂಡ್ ಸ್ಟೆಪ್ಸ್ ಏನಿರುತ್ತೆ, ಆ ಗ್ರ್ಯಾಂಡ್ ಸ್ಟೆಪ್ ಅಲ್ಲಿ ಅವರು ಪ್ರಮಾಣ ವಚನ ಸ್ವೀಕಾರ ಮಾಡ್ತಾರೆ. ಅಲ್ಲಿ ಮುಖ್ಯಮಂತ್ರಿಗಳಾಗಿ ಒಂದು ಪ್ರಮಾಣ ವಚನ ಸ್ವೀಕಾರ ಮಾಡ್ತಾರೆ. ರಾಜ್ಯಪಾಲರು ಅವರಿಗೆ ಪ್ರಮಾಣ ವಚನವನ್ನ ಬೋಧನಾ ಮಾಡ್ತಾ ಇರುವಂತದ್ದು. ಈ ಒಂದು ಕಾರ್ಯಕ್ರಮಕ್ಕೆ ಸಾಕಷ್ಟು ವ್ಯಕ್ತಿಗಳು ಸಹ ಬರುವಂತ ಇರುವುದು, ಹೈಕಮಾಂಡ್ ಇರ್ಬೋದು, ಮತ್ತೆ ದೆಹಲಿಯ ನಾಯಕರು ಸಹ ಎಲ್ಲರೂ ಬರ್ತಾರೆ. ಹಾಗಾಗಿ ಈಗಾಗಲೇ ಎಲ್ಲ ರೀತಿಯ ಒಂದು ಸಿದ್ಧತೆಗಳನ್ನ ಇಲ್ಲಿ ಮಾಡ್ಕೊತಾ ಇರುವಂತದ್ದು. ಜೊತೆಗೆ ಏನಂದ್ರೆ ಇಲ್ಲಿ ಏನಂದ್ರೆ ಈ ವಿಧಾನಸೌಧದ ಮುಂಭಾಗ ಏನಿರುತ್ತೆ, ಅಲ್ಲಿ ಯಾರು ಸಹ ಅದೇ ಸಾರ್ವಜನಿಕ ರಸ್ತೆ ಆಗಿರೋದ್ರಿಂದ ಎಲ್ಲ ಕಡೆನೂ ಬ್ಲಾಕ್ ಅನ್ನ ಮಾಡ್ತಾರೆ. ಮತ್ತೆ ಬ್ಲಾಕ್ ಮಾಡಿ ಇಲ್ಲಿ ಒಂದು ಗ್ರ್ಯಾಂಡ್ ಸ್ಟೆಪ್ ಅಲ್ಲಿ ಒಂದು ಪ್ರಮಾಣ ಸ್ವೀಕಾರ ಮಾಡ್ತಾರೆ. ಯಾಕಂದ್ರೆ ಡಿ ಕೆ ಶಿವಕುಮಾರ್ ಅವರಿಗೆ ಒಂದು ಆಸೆ ಇತ್ತು, ಗ್ರ್ಯಾಂಡ್ ಸ್ಟೆಪ್ಸ್ ವಿಧಾನಸೌಧ ಏನಿದೆ ಅದರ ಮುಂಭಾಗ ಒಂದು ಪ್ರಮಾಣ ವಚನವನ್ನ ಸ್ವೀಕಾರ ಮಾಡಬೇಕು, ಅಲ್ಲಿ ಮುಖ್ಯಮಂತ್ರಿಗಳಾಗಿ ಏನು ಪ್ರಮಾಣ ವಚನ ಸ್ವೀಕಾರ ಮಾಡಬೇಕು ಅನ್ನೋದು ಸಹ ಅವ್ರಿಗೆ ಒಂದು ಆಸೆ ಇತ್ತು. ಅದರಂತೆ ಅವರು ಸೋಮವಾರ ಏನು ಸಂಜೆ ಒಂದು ಗೋಧೂಳಿ ಲಗ್ನದಲ್ಲಿ ಏನು ಮುಖ್ಯಮಂತ್ರಿಗಳಾಗಿ ಒಂದು ರಾಜ್ಯದ ಮುಖ್ಯಮಂತ್ರಿಗಳಾಗಿ ಪದಗ್ರಹಣ ಮಾಡುವಂಥದ್ದು. ಅದಕ್ಕಾಗಿ ಎಲ್ಲ ರೀತಿಯ ಸಿದ್ಧತೆಗಳನ್ನ ಹಾಕೊಂಡಿರುವಂತದ್ದು. ನಾಳೆ ಒಂದು ಶಾಸಕಾಂಗ ಸಭೆಯನ್ನ ಸಹ ಕರೆದಿರುವಂತದ್ದು. ಅದರಲ್ಲಿ ಒಂದು ಶಾಸಕಾಂಗ ಸಭೆಯಲ್ಲಿ ಒಂದು ಶಾಸಕಾಂಗ ನಾಯಕನ ಯಾರಿರ್ತಾರೆ ಅವರನ್ನ ಆಯ್ಕೆ ಮಾಡ್ತಾರೆ. ಹೈಕಮಾಂಡ್ ಸಹ ಒಂದು ಶಾಸಕ ಯಾರಾಗ್ತಾರೆ ಅವರನ್ನ ಹೆಸರನ್ನ, ಅಂದ್ರೆ ಮುಖ್ಯಮಂತ್ರಿ ಈಗಾಗಲೇ ಡಿ ಕೆ ಶಿವಕುಮಾರ್ ಅಂತ ಗೊತ್ತಾಗಿರುವಂತದ್ದು. ಸೊ ಆ ನಿಟ್ಟಿನಲ್ಲಿ ಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಅವರ ಹೆಸರನ್ನ ಹೈಕಮಾಂಡ್ ಘೋಷಣೆ ಮಾಡುತ್ತೆ. ಅದರಂತೆ ಎಲ್ಲಾ ನಾಯಕರು ಮತ್ತೆ ಎಲ್ಲ ಶಾಸಕರು ಸಹ ಒಪ್ಕೋಬೇಕಾಗುತ್ತೆ. ಅದಾದ ನಂತರ ಒಂದು ಕ್ಯಾಬಿನೆಟ್ ಸಹ ಎಕ್ಸ್ಪೆನ್ಷನ್ ಆಗುತ್ತೆ. ಸೊ ಹಾಗಾಗಿ ಈಗ
ಈಗ ಎಲ್ಲ ರೀತಿಯ ಒಂದು ಸಿದ್ಧತೆಗಳನ್ನ ಮಾಡ್ಕೊಂತಾ ಇರುವಂತದ್ದು ವಿಧಾನಸೌಧ ಮುಂಭಾಗ ಏನಿರುತ್ತೆ ಗ್ರ್ಯಾಂಡ್ ಸ್ಟೆಪ್ಸ್ ಏನಿರುತ್ತೆ ಅಲ್ಲಿ ಎಲ್ಲ ರೀತಿಯ ಸಿದ್ಧತೆಯನ್ನ ಮಾಡ್ಕೊಂತಾರೆ. ಗ್ರ್ಯಾಂಡ್ ಸ್ಟೆಪ್ಸ್ ಏನಿರುತ್ತೆ ಸೊ ಅದು ಅಲ್ಲಲ್ಲಿ ನಿಂತ್ಕೊಂಡು ಏನು ಡಿ ಕೆ ಶಿವಕುಮಾರ್ ಅವರು ಒಂದು ಪ್ರಮಾಣ ವಚನವನ್ನ ಸ್ವೀಕಾರ ಮಾಡ್ತಾರೆ. ಅಲ್ಲೂ ಸಹ ಇಲ್ಲಿ ಈಗಾಗಲೇ ಎಲ್ಲ ರೀತಿಯ ಸ್ಟೇಜಸ್ ಇರ್ಬೋದು, ಮತ್ತೆ ಸ್ಟೆಪ್ಸ್, ಮತ್ತೆ ಅದು ದೊಡ್ಡ ಮಟ್ಟದ ಒಂದು ಸ್ಟೇಜ್ ಅನ್ನ ಅಲ್ಲಿ ವೇದಿಕೆಯನ್ನ ನಿರ್ಮಾಣ ಮಾಡ್ತಾರೆ. ನಿರ್ಮಾಣ ಆದ ನಂತರ ಅಲ್ಲಿಂದಲೇ ಸಹ ಒಂದು ಏನು ಡಿ ಕೆ ಶಿವಕುಮಾರ್ ಅವರು ಪ್ರಮಾಣ ವಚನ ಸ್ವೀಕಾರ ಮಾಡ್ತಾರೆ. ಅದಕ್ಕಾಗಿ ಸಾರ್ವಜನಿಕರು ಇಲ್ಲೆಲ್ಲರೂ ಸಹ ಒಂದು ನಿಂತ್ಕೊಂಡು ನೋಡುವಂತ ಸಹ ವ್ಯವಸ್ಥೆಯನ್ನು ಸಹ ಮಾಡಕ್ಕೆ ಮುಂದಾಗ್ತಾ ಇರುವಂತದ್ದು. ಮತ್ತೊಂದು ಕಡೆ ಏನು ಕಂಠೀರವ ಸ್ಟೇಡಿಯಂ ಇರುತ್ತೆ, ಅದು ಸಹ ಒಂದು ರಿಸರ್ವ್ ಸಹ ಮಾಡಿರೋದು. ಅಲ್ಲೂ ಏನಾದ್ರು ಒಂದ್ ವೇಳೆ ಏನಾದ್ರು ಇಲ್ಲಿ ಆಗಿಲ್ಲ ಅಂದ್ರೆ ಅಲ್ಲೂ ಒಂದು ಒಳಗೂ ಸಹ ಸಿದ್ಧತೆಯನ್ನ ಸದ್ಯಕ್ಕೆ ಮಟ್ಟಿಗೆ ಮಾಡ್ಕೊಂಡಿರುತ್ತೆ. ಅಂದ್ರೆ ಈಗಾಗಲೇ ಸದ್ಯಕ್ಕೆ ಇಲ್ಲಿ ಏನು ಈಗಾಗಲೇ ವಿಧಾನಸೌಧದ ಮುಂಭಾಗ ಒಂದು ಸ್ಟೆಪ್ಸ್ ಏನಿರುತ್ತೆ ಅಲ್ಲಿ ಮಾಡಕ್ಕೆ ಎಲ್ಲ ರೀತಿಯ ಒಂದು ಸಿದ್ಧತೆಯನ್ನ ಮಾಡ್ಕೊಂತಾ ಇರುವಂತದ್ದು. ಯಾಕಂದ್ರೆ ಡಿ ಕೆ ಶಿವಕುಮಾರ್ ಅವರು ಏನು ಈಗ ಒಂದು ಮುಖ್ಯಮಂತ್ರಿಗಳಾಗಿ ಅಧಿಕಾರವನ್ನು ಸ್ವೀಕಾರ ಮಾಡ್ತಾರೆ. ಸೊ ಆ ನಿಟ್ಟಿನಲ್ಲಿ ಇಲ್ಲಿ ಎಲ್ಲ ರೀತಿಯ ಸಿದ್ಧತೆಯನ್ನ ಮಾಡ್ಕೊಂತಾ ಇರುವಂತದ್ದು. ಕ್ಯಾಮ್ರಾ ಪರ್ಸನ್ ನಿಶಾಂತ್ ಜೊತೆ ಅರುಣ್ ಕುಮಾರ್, ಅಶ್ವಗ ನ್ಯೂಸ್, ಬೆಂಗಳೂರು. ಓಕೆ, ಒಟ್ಟಿನಲ್ಲಿ ಬಹಳಷ್ಟು ತಿಂಗಳುಗಳಿಂದ ನಡೀತಾ ಇದ್ದಂಥ ಒಂದು ಬಿಗ್ ಡಿಸ್ಕಷನ್ಸ್ಗೆ ಒಂದು ಬಿಗ್ ಬ್ರೇಕ್ ಅಂತೂ ಬಿದ್ದಿದೆ. ಅವ್ರ ಮುಖ್ಯಮಂತ್ರಿನ ಇವ್ರ ಮುಖ್ಯಮಂತ್ರಿ ಆಗ್ತಾರಾ, ಬೇರೆ ಇನ್ಯಾವ ಪ್ರಶ್ನೆ ಇಲ್ಲ. ನಾವು ಅಯ್ಯೋ ನಿಜ ಏನು ಆಗ್ತಾರೇನ್ರಿ, ಚೇಂಜ್ ಆಗ್ತಾರೇನ್ರಿ, ಇಷ್ಟು ಸುಲಭ ಏನ್ರಿ ಅಂತ ನಾವು ಕೂಡ ಚರ್ಚೆ ಮಾಡ್ತಾಯಿದ್ವಿ. ಅದೆಲ್ಲವೂ ಕೂಡ ಈಗ ಗುಡಿಸಿ ಗುಂಡಾಂತರ ಮಾಡಬೇಕು, ಮೂಲೆಗೆ ಎಸಿಬೇಕಾಗಿದೆ ಆಚೆ. ಹೊಸ ಸರ್ಕಾರ ಅಲ್ಲ, ಹೊಸ ಮುಖ್ಯಮಂತ್ರಿ. ಓಕೆ, ಅದು ಹೊಸ ಸರ್ಕಾರದ ರೂಪದಲ್ಲಿ ಕಂಗೊಳಿಸ್ತಾ ಇದೆ. ಅಂತಹ ಒಂದು ಚರ್ಚೆಗೆ ಗ್ರಾಸವಾಗಿತ್ತು. ಎಸ್, ಫೈನ್.